राजाधिराज सद्गुरुनाथ महाराज की जय। श्री गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भाऊराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ज्ञानेश्वरा ज्ञानेश्वरा ओम नमो श्री ज्ञानेश्वरा 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 ओम नमो श्री ज्ञानेश्वरा नातरी इक्षुदंडो पाळीतया गोडी कडू गोडो गाळीतया कडू नोहेची देवी जय जय रघुवीर समर्थ। ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಅತ್ಯಂತ ಪ್ರೇಮಳ ಸದ್ಗುರುಗಳಾಗಿರುವಂತಹ ಸರ್ವಸ್ವೇ ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ವೀರ ಧೀರ ಸನ್ಯಾಸಿ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ನಾವೆಲ್ಲರೂ ಪೂಜೆಯೊಂದಿಗೆ ಆಹ್ವಾನಿಸಿಕೊಂಡಿರುವಂತಹ ಜ್ಞಾನದ ಈಶ್ವರರೇ ಆಗಿರುವಂತಹ ಮಾವುಲಿ ಜ್ಞಾನೇಶ್ವರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಮರ್ಥರ ಪುಣ್ಯಾರಾಧನೆ 48ನೇ ಪುಣ್ಯಾರಾಧನೆ ಸಪ್ತಾಹದ 2ನೇ ದಿನ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ನಿನ್ನೆಯಿಂದ ನಾವೆಲ್ಲರೂ ಚಿಂತನೆ ಮಾಡುವಂಥ ವಿಷಯ ಯಾವುದಿತ್ತಪ್ಪ ಅಂದ್ರೆ ಶಿಷ್ಯ ಹೇಗಿರಬೇಕು, ಶಿಷ್ಯ ಹೇಗೆ ಇರುವುದರಿಂದ ಸದ್ಗುರುಗಳು ಸಂತುಷ್ಟರಾಗ್ತಾರೆ ಅನ್ನುವಂಥ ವಿಚಾರ ಬಗ್ಗೆನೇ ನಿನ್ನೆಯಿಂದ ಸರ್ವಸಾಧಾರಣ ಅದೇ ವಿಷಯದ ಮೇಲೆ ಚಿಂತನೆ ನಡೆದದ. ಇವತ್ತಾದರೂ ಸಹಿತ ನಮ್ಮ ಉದಯ ಇದೇ ವಿಷಯದ ಮೇಲೆ ಏನಪ್ಪ ಅಂದ್ರೆ ನಮ್ಮ ವಿಚಾರಗಳನ್ನು ನಾವು ಪ್ರಸ್ತುತಪಡಿಸೋಣ. ಯಾಕಂದ್ರೆ ಅವಶ್ಯಕತೆ ಏನದ ಅಂದ್ರೆ ಈಗ
ಉಪದೇಶ ತಗೊಂಡ ಮೇಲೆ ನಾಮಧಾರಿಕರು ನಾವೆಲ್ಲ. ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ನಾಮ ತಗೊಂಡ ಮೇಲೆ ನಾಮಧಾರಿಕರು, ಆಮೇಲೆ ಶಿಷ್ಯರು. ಒಬ್ಬ ಸದ್ಗುರುವಿಗೆ ಸಾಕಷ್ಟು ಮಂದಿ ನಾಮಧಾರಿಕರು ಇರಬಹುದು, ಶಿಷ್ಯರು ಇರಬಹುದು. ಆದರೆ ಸಶಿಷ್ಯರು ಅನ್ನುವಂಥವರು ಬಹಳಷ್ಟು ವಿರಳವಾಗಿ ನಮಗೆ ಸಿಗ್ತಿರ್ತಾರೆ. ಯಾಕಂದ್ರೆ ಸಶಿಷ್ಯನ ಪದವಿಗೆ ಹೋಗುವುದು ಸಾಮಾನ್ಯ ಕೆಲಸ ಅಲ್ಲ ಅಂತಾರದು. ಯಾರು ಸತತವಾಗಿ ಅನನ್ಯವಾಗಿ ಸದ್ಗುರುವಿನ ಒಂದು ಪಾದ ಸೇವನ ಭಕ್ತಿಯನ್ನು ಮಾಡ್ತಾರಲ್ಲ, ಅವರು ಆತ್ಮನಿವೇದನಕ್ಕೆ ಹೋಗಿ ಮೂಡ್ತಾರ. ಅವರು ಮಾತ್ರ ಸಶಿಷ್ಯರು ಅನಿಸ್ಕೋತಾರ. ಜಗತ್ತಿನ ದೃಷ್ಟಿಯೊಳಗೆ ಅವರೇ ಸದ್ಗುರುಗಳು ಆಗಿರ್ತಾರೆ. ಆವಾಗ ಅಂಥ ಸಶಿಷ್ಯನ ಸ್ಥಿತಿ ಹೆಂಗಿರ್ತ ಅಂದ್ರೆ, ಗುರು ಶಿಷ್ಯ ಏಕಚಿ ಪದ तेथे नाही भेदा भेद परिया देहाते संबंध तोडिला पाहिजे. ಸಮರ್ಥರು 7ನೇ ದಶಕ 2ನೇ ಸಮಾಸವಾಗಿ ಹೇಳ್ತಾರ, ಗುರು ಶಿಷ್ಯ ಇವ್ರು ಬ್ಯಾರೆ ಅಲ್ಲಂತಾರ. ಅವರು ಗುರು ಶಿಷ್ಯ ಏಕಚಿ ಪದ, ಒಂದೇ ಪದವಿ ಅದ. तेथे नाही भेदा भेद परिया देहाते संबंध तोडिला पाहिजे. ಈ ದೇಹ ಬುದ್ಧಿಯನ್ನು ಮೀರಿ ಹೋಗುವಂತ ಒಂದು ಹೋದಂತ ಸ್ಥಿತಿ ಏನದಲ್ಲ, ಆತ್ಮಬುದ್ಧಿಯೊಳಗೆ ರಮಿಸುವಂತ ಸ್ಥಿತಿ ಏನದಲ್ಲ, ಅದು ಸಶಿಷ್ಯನ ಸ್ಥಿತಿ ಅದ. ಆ ಸಶಿಷ್ಯ ಹೆಂಗಿರ್ತಾನ ಅನ್ನುವಂಥ ಮಾತ ಇವತ್ತು ಮಾವುಲಿ ಜ್ಞಾನೇಶ್ವರರು ಹೇಳಿಕತ್ತ. ಪೀಠಿಕೆಯೊಳಗೆ ತಗೊಂಡಂತ ಓವಿ ಇದು ದಾಸೋಹದಂದು ಅಲ್ಲಿದು, ಜ್ಞಾನೇಶ್ವರಿ ಗ್ರಂಥದೊಳಗಿನ ಒಂದು ಓವಿ. ಮಾವುಲಿ ಜ್ಞಾನೇಶ್ವರಿ ಏನಂತಾರ, ನಾತರಿ ಇಕ್ಷುದಂಡು ಪಾಳಿ ತಯಾ ಗೋಡು ಗಾಳಿ ತಯಾ ಕಡು ನೋಹೇಚಿ ಜೀವಿ. ಈ ಒಂದು ಓವಿ ನಮ್ಮನ್ನ ಸಶಿಷ್ಯನ ಪದವಿಗೆ ಒಯ್ದೇ ಬಿಡ್ತಾ ಅಂತಾರ. ವಿಠಾಲ 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 ಓ ಈ ಓವಿ ಏನು ಹೇಳ್ತದಂದ್ರ, ಇಕ್ಷುದಂಡು ಅಂದ್ರ ಕಬ್ಬು ಏನಿರ್ತದಲ್ಲ, ಯಾರ ಕಬ್ಬು ಬೆಳೆಸಿ ದೊಡ್ಡದು ಮಾಡಿರ್ತಾರಲ್ಲ ಅವ್ರಿಗಷ್ಟೇ ಸಿಹಿ ಕೊಡುವುದಿಲ್ಲ ಅದು, ಅವ್ರಿಗಷ್ಟೇ ತಿಂದ್ರೆ ರುಚಿ ಹತ್ತುದಿಲ್ಲ ಅದು. ಪಾಳಿ ತಯ ಗೋಡು ಗಾಳಿ ತಯ ಕಡು. ಯಾರು ಅವ್ರ ಗಾಣದಾಗ ಹಾಕಿರ್ತಾರೆ, ನಮ್ಮನ್ನು ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟನಂತ ಗಾಣದಾಗ ಹಾಕಿದವಾಗ ಕೈನೂ ರುಚಿ ಕೊಡುದಿಲ್ಲ, ಕೈಯಾಗೂ ಅದು ಪರಿವರ್ತನೆ ಆಗೋದಿಲ್ಲ. ಯಾರನ್ನ ಪಾಲನಾ ಮಾಡಿರ್ತಾರಲ್ಲ ಅವ್ರಿಗೆ ಸಿಹಿ ಇದು ಮಾಡೋದಿಲ್ಲ. ಅಂದ್ರೆ ದುರ್ಜನರು ಸಜ್ಜನರು ಅಥವಾ ಶಿಷ್ಟರು ಏನಪ್ಪ ಅಂದ್ರೆ ಈ ಪರಮಾರ್ಥ ಮಾರ್ಗದಿಂದ ಕೆಲವೊಂದು ತಪ್ಪುಗಳೊಳಗೆ ಇದ್ದು ಪ್ರಪಂಚದೊಳಗೆ ಇದ್ದು ಪ್ರಪಂಚದ ಮೋಹದಾಗ ಬೆಳೆದು ಇಂಥ ಏನಪ್ಪ ಅಂದ್ರೆ ಪರಮಾರ್ಥಕ್ಕೆ ಅನುಕೂಲ ಇರಲಾರ್ದವ್ರ ಮೇಲೂ ಸಹಿತ ಸಶಿಷ್ಯರನವರು ಸಂತರನವರು ಏನು ಮಾಡ್ತಾರಂದ್ರೆ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡ್ತಾರೆ. ಎಲ್ಲರ ಮೇಲೂ ಅದೇ ಪ್ರೇಮ ಇರ್ತದೆ. ಇದು ನಮ್ಮ ಮಹಾರಾಜರಿಂದ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಮಹಾರಾಜರು ನಮ್ಮನ್ನು ಅಪ್ಪಗೊಂಡಾಗ ನಾವು ಹಂಗೇನ ಏನಪ್ಪಾ ಅಂದ್ರೆ ಭಾಳ ಸಾತ್ವಿಕರೇನು ಇದ್ದಿದ್ದಿಲ್ಲ. ನಾವೆಲ್ಲರೂ ಏನಪ್ಪಾ ಅಂದ್ರೆ ರಾಜಸಿ ಗುಣ ತುಂಬಿದ್ದು ತಾಮಸಿ ಗುಣ ತುಂಬಿದ್ದು. ಆದರೂ ಸಹಿತ ನಮ್ಮನ್ನು ಯಾಕೆ ಪ್ರೇಮ ಮಾಡಿದ್ರಂದ್ರೆ ಮಾವುಲಿಯವರು ಹೇಳಿದಂಗ ಪಾಳಿ ತಯ ಗೋಡು ಗಾಳಿ ತಯ ಕಡು, ಹಿಂಗ ಅವ್ರ ಗುಣ ಇದ್ದಿದ್ದಿಲ್ಲ ಅಂತ. ಇವು ಕಲ್ತಾವಿದ್ದಾನ, ಇವು ಶ್ರೀಮಂತಿದ್ದಾನ, ಇವು ದೊಡ್ಡವಿದ್ದಾನ, ಇವು ಬಹಳ ಮಂದಿಗೆ ಬೇಕಾಗ್ಯಾನ, ಇವ ಏನಪ್ಪಾ ಅಂದ್ರೆ ಬಹಳ ಏನಪ್ಪ ಬಡವಿದ್ದಾನ, ಇವು ಯಾವ ನೋಡಲಿಲ್ಲ. ಇವು ಕಲ್ತಾವಿದ್ದಾನ, ಇವು ಕಲಿಲಾರ್ದಾವಿದ್ದಾನ, ಇವು ಏನಪ್ಪ ಅಂದ್ರೆ ಬಹಳ ಜ್ಞಾನಿ ಇದ್ದಾನ, ಇವ ಅಜ್ಞಾನಿ ಇದ್ದಾನೆ, ಇದನ್ನೇನು ನೋಡಲಿಲ್ಲ. ಇದನ್ನು ಯಾರು ನೋಡೋದಿಲ್ಲ ಅಂದ್ರೆ ಅವರು ಸಶಿಷ್ಯನ ಪದವಿಗೆ ಹೋದಂತಹ ಆ ಒಂದು ಆತ್ಮನಿವೇದನ ಸ್ಥಿತಿಯೊಳಗೆ ರಮಿಸುವಂತಹ ಶಿಷ್ಯರು ಮಾತ್ರ ಈ ಒಂದು ಸ್ಥಿತಿ ಅವ್ರದ್ದಿರ್ತದೆ. ಅದಕ್ಕೆ ಮಾವುಲಿ ಅವ್ರು ಏನಂತಾರ ತಮ್ಮ ಹರಿಪಾಟ್ನೊಳಗ, ಹರಿ ಜಾಣಿವ ನೆನೀವ ಭಗವಂತಿ ನಾಹಿ, ಜಾಣಿವ ನೆನೀವ ಭಗವಂತಿ ನಾಹಿ, ಜಾಣಿವ
ಜಾಣಿವ ನೆನೆವ ಭಗವಂತಿನಾಯೇ ಜಾಣಿವ ನೆನೆವ ಭಗವಂತಿನಾಯೇ उच्चारणे पाही मोक्ष सदा उच्चारणे पाही मोक्ष सदा जाणीव नेणीव जाणीव असोनी संसारी दिव्य वेगु करी असोनी संसारी दिव्य वेगु करी वेदशास्त्र उभारी भाषा सदा वेदशास्त्र उभारी भाषा सदा जाणीव नेणीव ज्ञानदेव म्हणे व्यासाची खुणा ज्ञानदेव म्हणे व्यासाची खुणा पांडवा घरी जाणीव नेणीव भगवती नाही जाणीव नेणीव भगवती नाही उच्चारणे पाही मोक्ष सदा उच्चारणे पाही मोक्ष सदा जाणीव नेणीव भगवती नाही जाणीव नेणीव भगवती पार कुमाये जय जय गोपाल कुमाये जय जय गोपाल कुमाये जय जय गोपाल कुमाये बोला पुंडली श्री ज्ञानदेव सुधा राजा राम सद्गुरुनाथ महाराज जाणीव नेणीव भगवंती नाही उच्चारिणी पाही मोक्ष सदा जय जय रघुवीर समर्थ ಮಾವುಲಿ ಅವರು ತಮ್ಮ ಹರಿಪಾಠದೊಳಗೆ ಮೊದಲನೇ ಅಭಂಗನೆ ಅಂದಾರವರು ಹರಿಮುಖೇ ಮಣ ಪುಣ್ಯಾತಿ ಗಣನ ಕೋಣಕರಿ ಏನಂತಾರ ಅವರು ಹರಿಮುಖೇ ಮಣ ಯಾವಾಗಲೂ ನಾಮಸ್ಮರಣೆ ಮಾಡ್ಕೋತ ಇದ್ದೇವಂದ್ರ ಸಶಿಕ್ಷಣದಲ್ಲಿ ಏನು ಒಂದು ಪಾತ್ರತಾ ಬರಬೇಕು ಅದು ಆ ನಾಮಸ್ಮರಣೆ ತಂದು ಕೊಡ್ತಾ ಅಂತಾರವರು ನಾಮದಂತಲ್ಲಿ ಇಂಥ ಶಕ್ತಿ ಅದಲ್ಲ ಯಾವುದು ಬ್ಯಾಡಾಗ್ಯದ ಅದನ್ನು ತೆಗೆದು ಹಾಕ್ತದ ಯಾವುದು ಬೇಕಾಗ್ಯದ ಅದನ್ನ ಧಾರಣ ಮಾಡ್ಲಿಕ್ಕೆ ಹಚ್ತದ ಇದು ನಾಮದ ಶಕ್ತಿ ಅದ ಅಂತಾರೆ ವಿಠಲ 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 ಅದಕ್ಕೆ ನಾವು ಹಿಂದಿನ ಒಂದು ಇತಿಹಾಸ ನೋಡಿದೇವಂದ್ರ ಹಿಂದೆ ಆಗಿ ಹೋದಂತ ಸದ್ಗುರುಗಳ ಜೀವನವನ್ನು ಅವಲೋಕನ ಮಾಡಿದೇವಂದ್ರ ಅವ್ರು ಏನು ಮಾಡಿದ್ರು ಅಂದ್ರ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ನಾಮಕ್ಕಾಗಿಯೇ ಬದುಕಿದ್ರು ನಾಮನೇ ಸರ್ವಸ್ವ ಅಂತ ತಿಳ್ಕೊಂಡ್ರು ನೋಡ್ರಿ ನಮ್ಮ ಮಹಾರಾಜರದೇ ನಾವು ವಿಚಾರ ಮಾಡಿದೇವಂದ್ರ ಅಗ್ನಿ ಏನಪ್ಪಾ ಅಂದ್ರೆ ಸಣ್ಣ ವಯಸ್ಸಿನಾಗ 1920 ಇಸ್ವಿಯಾಗ ಅವ್ರ ಲಗ್ನ ಆಗಿತ್ತು ಅಂಥದ್ರೊಳಗೆ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಅವರು ಪ್ರಪಂಚದ ಕಡೆ ಅವ್ರ ಲಕ್ಷ್ಯ ಹೋಗಲಿಲ್ಲ
ನಾಮದೊಳಗೆ ರುಚಿ ತಗೊಳಿಕತ್ರು, ನಾಮಕ್ಕಾಗಿ ಬದುಕಿದ್ರು. ನಾಮಕ್ಕಾಗಿ ಬದುಕೋದ್ರಿಂದ ಅವರಿಗೆ ಸದ್ಗುರುಗಳ ಕೃಪಾ ಆಗಿಬಿಡ್ತು, ಸದ್ಗುರುಗಳ ಸಂತೋಷಗೊಂಡು ಬಿಟ್ರು. ಹಿಂಗಾಗಿ ಅವ್ರ ಮನಸ್ಸು ಹೆಂಗಾಗ್ಬಿಡ್ತು ಅಂದ್ರೆ ಜಗತ್ತಿನ ತುಂಬೆಲ್ಲ ಸದ್ಗುರುಗಳ ಸ್ವರೂಪನೇ ಕಾಣ್ಲಿಕ್ಕತ್ತ. ಹಂಗೆ ಎಲ್ಲಿ ತನಕ ನಮಗೆ ಕಾಣೋದಲ್ಲ ಅಲ್ಲಿ ತನಕ ನಮಗ ಈ ಪ್ರೇಮ ಸ್ವಭಾವ, ಈ ಪ್ರೇಮಳ ಸ್ವಭಾವ ನಮ್ಮಲ್ಲಿ ಉತ್ಪತ್ತಿ ಆಗುವುದಿಲ್ಲ. ಇವತ್ತಿನ ದಿವಸ ನಾವು ಚಿಂತನೆ ಮಾಡಿದಾಗ 48 ವರ್ಷ ಸಾಂಪ್ರದಾಯದೊಳಗೆ ನಾವು ಇವತ್ತೆಲ್ಲಾನು ನಾನಾ ಸಾಹೇಬ್ರನ್ನ ಯಾಕೆ ನೆನೆಸ್ತೇವೆ ಅಂದ್ರೆ ಆ ಪ್ರೇಮ ಅವ್ರಂತಲ್ಲಿತ್ತು, ಆ ಪ್ರೇಮ ಅವ್ರು ಮಾಡ್ತಿದ್ರು ಅಂತ ನೆನೆಸ್ತೇವೆ. ಅದೇ ಪ್ರೇಮವನ್ನು ನಾವು ಮಾಡಬೇಕಾಗ್ಯದಂತಾರು. ಅದೇ ಪ್ರೇಮ ನಮ್ಮಲ್ಲಿ ಬರಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಆ ಒಂದು ಸಾತ್ವಿಕ ವೃತ್ತಿ ನಮ್ಮಲ್ಲಿ ತಯಾರಾಗಬೇಕು. ಸಾತ್ವಿಕ ವೃತ್ತಿ ತಯಾರಾಗಬೇಕಾಗಿತ್ತು ಅಂದ್ರೆ ಸತ್ವಗುಣ ಜಾಗೃತಿ ಮಾಡ್ಕೋಬೇಕು. ಸತ್ವಗುಣ ಜಾಗೃತಿ ಮಾಡ್ಕೋಬೇಕಾದ್ರೆ ಸಾತ್ವಿಕ ಚಿಂತನದೊಳಗಿರಬೇಕು. ಇಷ್ಟೆಲ್ಲ ಕೆಲಸವಂತಾರವರು. ಸಸ್ಯಶ್ರಾಗಬೇಕಾಗಿತ್ತು ಅಂದ್ರೆ ನೀ ಸತ್ವಗುಣ ವೃತ್ತಿ ಮಾಡ್ಕೋ, ಸಾತ್ವಿಕ ಜನರ ಜೋಡಿ ಇರು, ಸಾತ್ವಿಕ ಆಹಾರವನ್ನು ಉಣ್ಣು, ಸಾತ್ವಿಕ ಚಿಂತನದೊಳಗಿರು ಅಂದಾಗ ನಿನಗೆ ನಾಮಸ್ಮರಣೆ ನೀ ಮಾಡ್ಲಿಕ್ಕೆ ಕೂತಂದ್ರೆ ನಾಮ ನಿನ್ನ ಅಂತರಂಗದೊಳಗೆ ನಿನ್ನನ್ನು ಪರಿವರ್ತನೆ ಮಾಡ್ತದೆ. ತಿನ್ನುವುದು ರಜೋಗುಣ, ತಿನ್ನುವುದು ರಜೋಗುಣದ ಆಹಾರ, ರಜೋಗುಣಗಳ ಸಂಘದೊಳಗೆ ಇರೋದ್ರಿಂದ ನಿನಗೆ ಈ ನಾಮದೊಳಗೆ ನೀ ಕೂತರು ಸಹಿತ ಅದೇ ಬರ್ತದೆ. ಅದಕ್ಕೆ ಪರಮಾರ್ಥದೊಳಗೆ ಮುಂದಿನ ಮೆಟ್ಲಕ್ಕೆ ಶಿಷ್ಯ ಹೋಗ್ಬೇಕಾಗಿದ್ರೆ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ಅಖಂಡ ನಾಮಸ್ಮರಣೆ, ಅಖಂಡ ನಾಮಸ್ಮರಣೆ. ಅದನ್ನೇ ನಮ್ಮ ಇವತ್ತು ಅಂಕಣ್ಣವ್ರು ಏನು ಹೇಳಿದರು, ಇದನ್ನೇ ಮಲಾಚ ಶ್ಲೋಕ ಅಂತ ಹೇಳ್ಬಾರ್ದು. ರಘುನಾಯಕ ವೀಣವಾಯಾಸಿನಾವೇ ಜನ ಸಾರಿಕೆ ವ್ಯರ್ಥ ಕಾವೋಸಣಾವೇ ಸದಾ ಸರ್ವದಾ ನಾಮವಾಚೆ ವಸೂದೆ ಅಹಂತಾಮನಿ ಪಾಪಿಣೀತೇ ನಸೂದೆ. ಇದನ್ನ ಹೆಂಗ ಆರ್ಸ್ಯಾರ ನೋಡ್ರಿ ಅವರು. ಏನಂತಾರ ಅವರು? ರಘುನಾಯಕನ ಅನುಗ್ರಹ ಗಳಿಸಿಕೊಳ್ಳದಿದ್ದರೆ ವ್ಯರ್ಥವಾಗಿ ದಣಿವಿ ಅಂತ. ರಘುನಾಯಕ ಅಂತ ಯಾಕೆ ಇಲ್ಲಿ ಬಂತು ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರು ಗುರುಗಳು ರಾಮ, ರಘುನಾಥ ಶ್ರೀ ರಾಮಪ್ರಭು ಅವ್ರ ಗುರುಗಳು. ಹಂಗ ನಿನ್ನ ಗುರುವಿನ ಅನುಗ್ರಹ ಗಳಿಸಿಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ದಣಿತಿ. ಜನಸಾಮಾನ್ಯರಂತೆ ವ್ಯರ್ಥವಾಗಿ ಏಕೆಂದ್ರಬೇಕು ಅಂತಾರವರು. ಸದಾ ನಾಲಿಗೆ ಮೇಲೆ ದಿವ್ಯ ನಾಮವು ನಲಿದಾಡುತ್ತಿರಲಿ, ಮನಸ್ಸಿನೊಳಗಡೆ ಅಂತೆ ಎಂಬ ಪಾಪಿಣಿಗೆ ಎಡೆ ಇಲ್ಲದಿರಲಿ ಅಂತ. ಯಾವಾಗಲೂ ನಮ್ಮ ಸ್ಮರಣೆ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮಲ್ಲಿ ಎಲ್ಲ ಪರಿವರ್ತನೆ ಆಗ್ತಾವೆ. ಇಷ್ಟೋ ತನಕ ನಾವು ಯಾವುದು ಬೇಕು, ಯಾವುದು ಗುರುಕೃಪೆಗೆ ನಮ್ಮಲ್ಲಿ ಅಳವಡಿಸ್ಕೋಬೇಕಾಗ್ಯದ, ಆ ಅಳವಡಿಸುವಂತಹ ಏನು ಒಂದು ಗುಣಗಳವ, ಸಾತ್ವಿಕ ಗುಣಗಳವ, ಸದ್ವಿದ್ಯಾ ಗುಣಗಳವ, ಅವು ನಮ್ಮಲ್ಲಿದು ಆಗ್ತಾವ. ಅದಕ್ಕೆ ದಾಸಬೋಧನ್ಯಾಗ ಸಮರ್ಥರು ಸದ್ವಿದ್ಯಾ ಲಕ್ಷಣ ಸಮಾಸ ಮಾಡ್ಯಾರ. ಹೆಂಗಿರ್ಬೇಕಪ್ಪ ನಮ್ಮ ಸ್ವಭಾವ ಹೆಂಗಿರ್ಬೇಕು, ನಮ್ಮ ಶಿಷ್ಯ ಅನಿಸ್ಕೊಳ್ಳವ ಅವು ಹೆಂಗಿರ್ಬೇಕಂದ್ರೆ ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ, ಕೇವಲ, ಅಮೃತವಚನಿ. ಹೆಂಗಿರ್ಬೇಕಂದ್ರ ಪ್ರೇಮಳ, ಶಾಂತಿ, ಪ್ರೇಮಳ, ದಯಾಶೀಲ. ಎಷ್ಟು ಪ್ರೇಮ ಇರ್ಬೇಕಂದ್ರ ಈ ಪ್ರೇಮದ ಒಂದು ರುಚಿ ಏಕನಾಥ್ ಮಹಾರಾಜರಂತಾರ, ಪ್ರೇಮ ಸುಖ ದೇಯಿ, 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 ಪ್ರೇಮ ಸುಖ ದೇಯಿ. ಪ್ರೇಮೇ ವೀಣ ನಾಹಿ समाधान, प्रेमे विन नाही समाधान, प्रेम सुख दे. भक्ति प्रेमा विण ज्ञान नको देवा. एकनाथ महाराजರಂತಾರ, ನಿನ್ನ ಮೇಲೆ ಒಂದು ಪ್ರೇಮ ಭಕ್ತಿ ಇರ್ಲಿಕ್ಕೆ ನನಗೆ ಕೊಡ್ಲಿಲ್ಲ ಅಂದ್ರೆ ಈ ಧ್ಯಾನ ಕೊಡಬೇಡ ಅಂತಾರು. ಯಾಕಂದ್ರೆ ಧ್ಯಾನ ನಮ್ಮಲ್ಲಿ ಸ್ವಲ್ಪ ನಮಗೆ ಇದ್ರಾಗ ತಿಳಿದಂತ ಅನಿಸ್ತಂದ್ರೆ ಅಹಂಕಾರ ಬಂದು ಸೇರೇ ಬಿಟ್ಟಿತ್ತು.
ಅದಕ್ಕಂತಾರ ಭಕ್ತಿ ಪ್ರೇಮಾವಿಣ ಜ್ಞಾನ ನಕೋ ದೇವ ಅಭಿಮಾನ ನಿತ್ಯನವ ದಯಾಮಾಜಿ. ಎಲ್ಲೇ ಸ್ವಾನಂದ ಸುಖದಿಂದ ನಾವು ವಂಚಿತರಾಗ್ತೇವಂದ್ರ ಯಾವಾಗ ನಮ್ಮಲ್ಲಿ ಈ ಜ್ಞಾನ ನಾವು ತಿಳ್ಕೊಂಡೇವು ಅನ್ನುವಂಥ ಅಹಂಕಾರ ನಮ್ಮಲ್ಲಿ ಸೇರ್ಕೊತಲ್ಲ ಅವಾಗೇ ನಾವು ಈ ಸ್ವಾನಂದ ಸುಖದಿಂದ ವಂಚಿತರಾಗ್ತೇವೆ. ಯಾ ನರದೇಹ ದೇವಿ ಸಂಬಂಧೆ ಬಹುತ ಪಾವಲೆ ಉತ್ತಮ ಪದೇ. ಈ ನರದೇಹದ ಒಂದು ಸಂಬಂಧಿತ ಬಹಳಷ್ಟು ಮಂದಿ ಎಂತೆಂಥ ಸ್ಥಿತಿಗೆ ಹೋಗಿ ಮುಟ್ಟ್ಯಾರ ಪರಮಾತ್ಮದೊಳಗ. ಯಾರು ಹೋಗಿ ಮುಟ್ಟ್ಯಾರ ಅಂದ್ರ ಅಹಂತ ಸಾಂಡೋ ನೀ ಸ್ವಾನಂದಿ ಸುಖಿ ಜಾಲಿ. ಯಾರು ಅಹಂಕಾರವನ್ನು ಬಿಟ್ಟಲ್ಲ ಅವ್ರಿಗೆ ಆ ಸ್ವಾನಂದ ಸುಖ ಆಗಿದಂತಾರು. ಅದಕ್ಕೆ ಶಿಷ್ಯ ಹೆಂಗಿರ್ಬೇಕಂದ್ರ ಶಿಷ್ಯ ಅಸಾವ ಪ್ರೇಮಳ. ಶಿಷ್ಯ ಲಕ್ಷಣದಾಗ ಸಮರ್ಥ ಅಂತಾರ. ಶಿಷ್ಯ ಹೆಂಗಿರ್ಬೇಕು? ಪ್ರೇಮಳಿರಬೇಕು. ಎಷ್ಟು ಪ್ರೇಮ ಮಾಡ್ತಿರ್ಬೇಕಂದ್ರ ಆ ಪ್ರೇಮದ ಸುಖ ಅನುಭವಿಗಳಿಗೆ ಗೊತ್ತಂತಾರೆ ಏಕನಾಥ್ ಮಹಾರಾಜ್. ಏಕಾ ಜನಾರ್ದನಿ ಪ್ರೇಮ ಅತಿ ಗೋಣ ಅನುಭವಿ ಸುರವಾಡ ಜಾಣತೀಲ. ಅನುಭವಿಗಳಿಗೆ ಗೊತ್ತದು. ಆ ಪ್ರೇಮ ನಮ್ಮ ಹಿರಿಗುಂದು ಗುರುಬಂಧುವೊಳಗೆ ನಾವು ಕಾಣ್ತೇವೆ ಇವತ್ತಿನ ದಿವಸ. ಅದೇ ಪ್ರೇಮವನ್ನು ಮಹಾರಾಜ ನಮಗೆ ಮಾಡಿದ್ರು. ಅದೇ ಪ್ರೇಮವನ್ನು ಹಿರಿಗುಂದು ಗುರುಬಂಧುಗಳು ನಮ್ಮ ಮೇಲೆ ಮಾಡ್ಲಿಕ್ಕತ್ತಾರ. ಅದೇ ಪ್ರೇಮವನ್ನು ನಾವು ಮಾಡಿದಾಗ ಮಾತ್ರ ನಮ್ಮಲ್ಲಿ ಏನಾಗಿ ಬಿಡುತ್ತೆ ಅಂದ್ರೆ ಗುರುಕೃಪೆಗೆ ಪಾತ್ರತಾ ಬರುವಂತ ಪಾತ್ರತಾ ನಿರ್ಮಾಣ ಆಗ್ತದೆ. ಗುರುಕೃಪೆಗೆ ಏನ್ ನಮ್ಮಂತಲ್ಲಿ ತಯಾರಿರ್ಬೇಕಂದ್ರೆ ಪ್ರೇಮ ಬೇಕು. ನೀವು ಪ್ರೇಮ ಮಾಡಂತಾರ. ಭಗವಂತನಂತ ಭಗವಂತನೇ ಅಂತಾನ. ಜಾಣೀವ ನೇಣೀವ ಭಗವಂತಿನಾಯಿ. ಭಗವಂತನಂತಲ್ಲೇ ಇವು ತಿಳಿದಾವ, ಇವು ತಿಳಿಲಾರ್ದಾವ, ಇವು ಬಡವ, ಇವು ಶ್ರೀಮಂತ ಅವಂಗೇ ಇಲ್ಲ. ನೀ ಯಾಕೆ ಮಾಡ್ಕೊಂಡು ಕೂಡ್ತೀವ? ಶ್ರೀಮಂತರನ್ನ ಪ್ರೇಮ್ ಮಾಡೋದು, ಬಡವ್ರನ್ನ ಪ್ರೇಮ್ ಮಾಡುವಂಗಲ್ಲ, ತಿಳಿದವ್ರನ್ನ ಪ್ರೇಮ್ ಮಾಡೋದು, ತಿಳಿದವ್ರನ್ನ ಪ್ರೇಮ್ ಇವೆಲ್ಲ ಬ್ಯಾಡಂತಾರು. ಓ ಉಂಚನಿ ಚಕಾಹಿ ನೇನೆ ಭಗವಂತ. ಉಂಚನಿ ಚಕಾಹಿ ನೇನೆ ಭಗವಂತ. ನೀರು ಕೊಡಲಿ. जिसने भाव भक्ति, जिसने भाव भक्ति देखो निया, भाव भक्ति देखो निया. उंजनी चकाई मेरे भगवान. ಭಗವಂತ ಯಾಕೆ ಗೊತ್ತಿಲ್ಲ ಅಂತಾರ. ಭಗವಂತ ಸರ್ವಜ್ಞವ ಖರೆ. ಇವ ಮ್ಯಾಲ್ನವ, ಇವ ತಳಗಿನವ, ಇವ ಶ್ರೇಷ್ಠ, ಇವ ಕನಿಷ್ಠ ಅವಾಗೇ ಗೊತ್ತಿಲ್ಲ. ನಿನಗ್ಯಾಕೆ ಬಂದು ಸೇರ್ಕೊತಪ್ಪ ಅಂತಂತಾರು. ಭಗವಂತ ನಮ್ಮನ್ನು ಏನ್ ನೋಡ್ತಾನ, ನಮ್ಮನ್ನು ಏನ್ ನೋಡಿದ್ರೆ ಅವ್ರು ಸಂತುಷ್ಟ ಆಗ್ತಾನ ಅಂದ್ರೆ ನಮ್ಮಲ್ಲಿರುವಂತ ಭಾವ ತುಂಬಿದ ಭಕ್ತಿಯನ್ನು ನೋಡಿ ಇದು ಮಾಡ್ಕೊತಾನ. ಭಾವ ಬೇಕಂತಾರ. ಈ ಭಾವ ನಮ್ಮಲ್ಲಿ ಭಾವ ತುಂಬಿದ ಭಕ್ತಿಯನ್ನು ಮಾತ್ರ ಭಗವಂತ ಪ್ರೇಮ ಮಾಡ್ತಾನ. ಏನಂತಾರ ಅವರು? ಇಷ್ಟೇ ಭಾವ ಭಕ್ತಿ, ಇಷ್ಟೇ ಭಾವ ಭಕ್ತಿ ದೇಖೋ ನಿಯಾ, ಭಾವ ಭಕ್ತಿ ದೇಖೋ ನಿಯಾ. ಉಂಜನಿ ಚಕಾಯಿ दासी पुत्र कान्या विधुराचे पक्षी. दासी पुत्र कान्या विधुराचे पक्षी. दैत्या घरी रक्षी, दैत्या घरी रक्षी. प्रल्हादाची उंजनी चकाई तुकोबारायರಂತಾರ. दासी पुत्र कान्या विदुराचे पक्षी.
ವಿದುರನ ಮನೆ ವಿದುರು ಯಾರಪ್ಪ ಅಂದ್ರ ದಾಸಿ ಪುತ್ರವ. ಅವನ ಮನೆಯಾಗ ಹೋಗಿ ನೀನು ಅಂಬಲಿ ಕುಡಿದು ಬಂದು ಏನಾಗಿತ್ತಪ್ಪ ನಿನಗ? ಅಂತ ನಿನಗ ಯಾರು ಊಟಕ್ಕೆ ಹಾಕಿದ್ದೇನು? ಉಪವಾಸ ಬಿದ್ದಿದ್ದೇನು ಅಂತ ತುಗೊಬ್ಬರ ಒಂದು ಕಡೆ ಅಂತಾರ ನೋಡ್ರಿ. ಏನದು? ಯಾವುದು? ಭಕ್ತಿ ದೇಖೋ ಇದು ಅದು ನೋಡ್ರಿ. ಯಾವ್ದು? ಗೌಳಿ ಆಚೆಗರಿ. ಏಕನ ತುಕಾರಾಮ್ ಮಹಾರಾಜ ದೇವ್. गवळी आती ताक पीरे काय पोरे चांगली. गवळी आती ताक पीरे काय पोरे चांगली. एवढा त्याच्या संग देवा काय भक्ती देवा. एवढा त्याच्या छंद देवा काय भक्ती देवा. गवळी आती ताक पीरे गवळी आती ताक पीरे काय पोरे चांगली. एवढा त्याचा देवा काय सेवा भक्ती. एवढा काय उपास पडले होते कान्याभोवती विदुराच्या. काय उपास पडले होते एवढा त्याचा छंद देवा काय सेवा भक्ती. एवढा त्याचा छंद देवा काय. गवळी आती ताक पीरे काय पोरे चांगली. गवळी काय सेवा भक्ती. एवढा त्याचा छंद देवा. ತುಕೋಬಾರ ಯಾರಂತಾರ ಭಗವಂತ ಕೇಳ್ತಾರ. ಆ ಗೌಳಿಗ್ಯಾರ ಹುಡುಗರ ಜೋಡಿ ಅಡ್ಡಾಡಿ ಅವ್ರ ಜೋಡಿ ಅವ್ರ ಮನ್ಯಾಗ ಹೋಗಿ ಮಜ್ಜಿಗೆ ಕುಡಿದು ಬಂದಿಲ್ಲ. ಏನು ಅವ್ರಂತಲ್ಲಿ ಭಕ್ತಿ ಇತ್ತಂತೇಳಿ ಅವನ ಮನ್ಯಾಗ ಹಿಂಗೆ ಮಾಡಿದಪ್ಪ ನೀನು? ಕಾಯಿ ಉಪವಾಸ ಪಡ್ಲೆ ಹೋತೆ ಕಾನ್ಯಾ ಭೋತಿ ವಿದುರಾಚ. ಏನು ಉಪವಾಸ ಬಿದ್ದಿದೇನಪ್ಪ ನೀನು? ವಿದುರನ ಮನೆಗೆ ಹೋಗಿ ಅಂಬಲಿ ಕುಡಿದು ಬಂದಿ ಅಂದ್ರೆ ಭಗವಂತ ಜಾನೀವ ನೇಣೀವ ಭಗವಂತಿನಾಯಿ. ಊಂಚ ನೀಚ ಕಾಹಿ ನೇಣೆ ಭಗವಂತ. ಈ ಒಂದು ಭಾವ ನಮ್ಮಲ್ಲಿ ನಿರ್ಮಾಣ ಅಂತಂದ್ರೆ ಏನಾಗದ ಭಗವಂತ ಒಲಿದಂತಾರು. ಸದ್ಗುರುನಾಥ ಸಂತುಷ್ಟಗೊಳ್ಳಿಕ್ಕೆ ಏನಾಗದ ಇದು ನಮ್ಮಲ್ಲಿ ಬರಬೇಕು. ಎಲ್ಲರನ್ನು ಸಮದೃಷ್ಟಿಯಿಂದ ನಾವು ಪ್ರೇಮ ಮಾಡಬೇಕು. ಅದಕ್ಕೆ ಅವ್ರಂದ್ರು ಶಿಷ್ಯ ಅಸಾವ ಪ್ರೇಮಳ. ಶಿಷ್ಯ ಹಂಗಿರಬೇಕು, ಪ್ರೇಮನೇ ಇರಬೇಕು. ಪ್ರೇಮ ಮಾಡೋದು ಪ್ರೇಮ ಮಾಡೋದು ಪ್ರೇಮ ಮಾಡೋದು. ಎಷ್ಟು ಪ್ರೇಮ ಮಾಡೋದು ಅಂದ್ರೆ ಪ್ರೇಮಕ್ಕಾಗಿ ಪ್ರೇಮ ಮಾಡೋದು. ಸದ್ಗುರುಗಳನ್ನು ಪ್ರೇಮ ಎದಕ್ಕೆ ಮಾಡೋದು? ಸದ್ಗುರುಗಳನ್ನು ಪ್ರೇಮ ಅವ್ರು ನಮ್ಮನ್ನು ಪ್ರೇಮ ಮಾಡಲಿ ಅಂತ ಹೇಳಿ ಪ್ರೇಮ ಮಾಡೋದಲ್ಲ. ಇದು ಪ್ರೇಮದ, ಇದು ಭಕ್ತಿ ಅನ್ನಿಸ್ತದ. ಹಂಗ ಪ್ರೇಮ ಮಾಡು ಶಿಷ್ಯ ಅಸಾವ ಪ್ರೇಮಳ. ಶಿಷ್ಯ ಅಸಾವ ಆಚಾರಶೀಲ. ಹೆಂಗಿರ್ಬೇಕು ಶಿಷ್ಯ? ಆಚಾರಶೀಲ. ನಮ್ಮ ಆಚಾರ ವಿಚಾರ ಶಿಷ್ಯ ಹೆಂಗಿರ್ಬೇಕಂದ್ರೆ ಅಂಥ ಒಂದು ಸಾತ್ವಿಕ ನಡೆ ನುಡಿಬೇಕು. ಹಂಗೆ ನಮ್ಮ ಜೀವನದೊಳಗೆ ದಿನಚರಿ ಬದಲು ಮಾಡ್ಕೋಬೇಕಂತಾರ ಅವರು. ನಾವು ಶಿಷ್ಯರಿಂದ ಸಶಿಷ್ಯರ ಪದವಿಗೆ ಹೋಗ್ಬೇಕಾದ್ರೆ ಹೆಂಗರೆ ಬದುಕಿದ್ರೆ ನಡೆಯುವುದಿಲ್ಲ. ನಿಂದೇ ಆದಂಥ ಒಂದು ಜೀವನದ ಶೈಲಿ ನಿನ್ನಲ್ಲಿ ನಿರ್ಮಾಣಬೇಕು. ಮಹಾರಾಜರಿಗೆ ಕಲಿಸಿಕೊಟ್ಟಾರೆ ಎಷ್ಟೊತ್ತಿಗೆ ಹೇಳಬೇಕು. ಆಗಾಳೆ ಹೇಳಿದರು 7ಕ್ಕೆ ಊಟ ಮಾಡಿಸಿ ಮಲಗಿಸಿ ಬಿಡ್ತಿದ್ರಂತ. ಯಾಕೆ ಮಲಗಿಡಿಸ್ತಂದ್ರೆ 3:15 ಹೇಳೋದ ಶಿಷ್ಯನ ಕೆಲಸ ಏನದ, 3:15 ಹೇಳಬೇಕು. ಈಗಾದರೂ ನಮ್ಮಲ್ಲಿ ಹಿರಿ ಸಂತರು 3:15 ಎದ್ದು ನಾಮಸ್ಮರಣೆ ಕೂತಿರ್ತಾರೆ. 3:15 ಎದ್ದು ನಾಮಸ್ಮರಣೆ ಮಾಡ್ತಿರ್ತಾರೆ. ಯಾಕಂದ್ರೆ ಮಹಾರಾಜರ ಅಂತ ಒಂದು ಪದ್ಧತಿ ಹಾಕಿ ಹೋಗ್ಯಾರ. ಹಂಗೆ ಬಂದು ನಾವು ಮಾಡ್ಬೇಕಲ್ಲ. ಉಪದೇಶ ತಗೊಂಡ ಮೇಲೆ ನಾವು ಸುಮ್ಮ ಕೂತ್ರ ಆಗ್ತಾನೋ ಆಗುದಿಲ್ಲ. ಉಪದೇಶ ತಗೊಂಡ ಮೇಲೆ ನಾವು ಆ ರೀತಿ ದುಡಿಯಬೇಕಂತ. ಅದಕ್ಕೆ ಅವರು ರಘುನಾಯಕ ಸೀಣ ವಾಯಾಸಿನಾವೇ. ರಘುನಾಯಕ ವೀಣ ವಾಯಾಸಿನಾವೇ. ಆ ಸದ್ಗುರುನಾಥನ ಬಿಟ್ಟು ಉಳುಕಿದ್ದೆಲ್ಲ ನಿನಗೆ ಹೇಸಿ ಕಲಿಸ್ಬೇಕಂತ. ಪ್ರಪಂಚ, ಈ ಪ್ರಪಂಚದ ಮೇಲೆ ಮೋಹ, ಆಸ್ತಿ, ಅಂತಸ್ಥ, ಅಧಿಕಾರ ಇವೇನವಲ್ಲ, ಇವೆಲ್ಲದರ ಮೇಲಿನ ಪೂರ್ಣ ನಿನಗೆ ಏನಪ್ಪ ಅಂದ್ರೆ ವಿರಕ್ತಿ ಹುಟ್ಟಿ ಬಿಡ್ಬೇಕು. ಇದೇನಪ್ಪ ಇದ್ರೊಳಗೆ ಏನೂ ಇಲ್ಲ ಅಂತೇಳಿ ಹಂಗೆ ಮಾಡ್ಕೊಂಡ ಹೆಂಗೆ ಭಗವಂತ ಎಲ್ಲರನ್ನೂ ಪ್ರೇಮ ಮಾಡಿದಲ್ಲ ಹಂಗೆ ಮಾಡ್ಬೇಕಂತ. ಅದಕ್ಕೆ
ವಿದುರನ ಮನ್ಯಾಗ ಹೋಗಿ ನೀನು ಅಂಬಲಿ ಕುಡಿದಲ್ಲ, ಏನಾಗಿರ್ತದಂದ್ರೆ ದುರ್ಯೋಧನ ಮತ್ತು ಪಾಂಡವರು ಕೌರವರಿಗೆ ಯುದ್ಧದ ಟೈಮ್ದಾಗ ಸಂಧಾನ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಕೌರವರು ದರ್ಬಾರಕ್ಕೆ ಹೋಗ್ತಾರೆ. ಕೌರವರು ದರ್ಬಾರಕ್ಕೆ ಹೋದಾಗ ದುರ್ಯೋಧನ ಅಂತಾನ ಕೃಷ್ಣ ಬರ್ಲಿಕ್ಕಂತಾನ. ಅವಾಗ ಅಗದಿ ಏನಪ್ಪ ಅಂದ್ರೆ ನಾ ಬೇಕನ್ಸಂಗೆ ಮಾಡಬೇಕು ಅಂಥೇಳಿ ಎಲ್ಲ ಕಡೆ ನೀರು ಹೊಡೆದು ತಳಿರು ತೋರಣ ಮಾಡಿ ಕೃಷ್ಣನ ಆಹ್ವಾನ ಮಾಡ್ಕೊಂಡು ಬೆಣ್ಣಬಾಜಿ ತೊಗೊಂಡು ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಕೂಡ್ತಾನ. ಕೂಡಿಸಿ ಪಾದ ಪೂಜೆ ಅದು ಎಲ್ಲ ಮಾಡಿ, ಕೃಷ್ಣ ನೀ ಬಂದು ನಮಗೆ ಭಾಳ ಸಂತೋಷ ಆಯ್ತು, ಇವತ್ತು ನಮ್ಮ ಮನೆಗೆ ನಿನ್ನ ಪ್ರಸಾದ ಆಗಬೇಕು. ಪ್ರಸಾದ ಆಗ್ಬೇಕಂದ ಕೃಷ್ಣ ಅಂತಾನೆ, ನನ್ನ ಪ್ರಾಣ ಪ್ರಿಯರಾದಂತಹ ಪಾಂಡವರ ಜೊತೆ ನೀವು ವೈರತ್ವ ಮಾಡ್ತಿ, ನನ್ನ ಪಾಂಡವರಿಗೆ ಯಾವಾಗಲೂ ತೊಂದರೆ ಕೊಡ್ಕೋತಾ ಇದ್ದಿ, ಅಂಥ ಪಾಂಡವರು ನನ್ನ ಭಕ್ತರನ್ನ ತೊಂದರೆ ಕೊಟ್ಟಂಥವ್ನ ಮನೆಯೊಳಗೆ ನಾನು ಅನ್ನ ಊಟ ಮಾಡೋದಲ್ಲ, ಅಲ್ಲಿ ನೀರು ಸಹಿತ ಕೊಡೋದಿಲ್ಲ. ನಾ ಹೋಗಿ ಈಗೇನಪ್ಪ ಅಂದ್ರೆ ವಿದುರನ ಮನೆಗೆ ಹೋಗಿ ಅಂಬಲಿ ಕುಡಿತೀನಿ, ಖರೆ ನಿನ್ನ ಮನೆಯಾಗ ಊಟ ಮಾಡೋದು ಅಂದ್ರೆ ಭಗವಂತ ವಿದುರ ದಾಸಿ ಪುತ್ರ ಪ್ರಸಿದ್ಧ ತೋ ವೈಷ್ಣವ ಮಾಜಿ ಅತಿ ಶುದ್ಧ ತಯಾಸ ಆವಡಲ ಗೋವಿಂದ. ಭಾಗವತ್ನ ಕೃಷ್ಣ ಪರಮಾತ್ಮ ಅಂತಾನ ವಿದುರ ದಾಸಿ ಪುತ್ರ ಖರೆ, ಆದ್ರೆ ಅವನು ನನ್ನ ನಂಬಿಬಿಟ್ಟ, ನನ್ನ ಮೇಲೆ ಅನನ್ಯ ಭಕ್ತಿ ಇಟ್ಟು ಬಿಟ್ಟಾನ. ಅದಕ್ಕೆ ಅವನಂತ ಶುದ್ಧ ಭಕ್ತರಲ್ಲ, ಯಾರೂ ಅಲ್ಲ. ಯೋನಿ ಜನ್ಮಲ ಮರ್ಕಟ तो वैष्णव माझी अति श्रेष्ठ हनुमंत म्हणावा भला कनिष्ठ ऐसा पापिष्ट कोण आहे. ಭಾಗವತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದನ್ನ ವಿದುರಿಗೆ ಹೇಳೋ, ಇದಕ್ಕೆ ಯಾರಪ್ಪ ಅಂದ್ರೆ ಉದ್ಧವಿಗೆ ಹೇಳೋ ಹೊತ್ನಾಗ, ಯೋನಿ ಜನ್ಮಲ ಮರ್ಕಟ ಮಂಗ್ಯನ ಜಾತಿಯೊಳಗೆ ಹುಟ್ಟಿದಂಥ ಹನುಮಂತ ನನ್ನ ಭಕ್ತರೊಳಗೆ ಶ್ರೇಷ್ಠ ಭಕ್ತ. ಯೋನಿ ಜನ್ಮಲ ಮರ್ಕಟ तो वैष्णव माझी अति श्रेष्ठ हनुमंत म्हणावा भला कनिष्ठ ऐसा पापिष्ट कोण आहे. ಹನುಮಂತ ಏನಪ್ಪ ಕನಿಷ್ಠ ಅನ್ನುವಂಥ ಪಾಪಿಷ್ಠ ಯಾರಿದ್ದಾರೆ ಈ ಭೂಮಂಡಲದಾಗಂತ. ಅದಕ್ಕೆ ಭಗವಂತ ಹೆಂಗೆ ಪ್ರೇಮ ಮಾಡಿದ ಅಂದ್ರೆ ಬರೇ ಏನು ನಾಲ್ಕು ಮಾತಾಡೋರನ್ನಷ್ಟೇ ಪ್ರೇಮ ಮಾಡಲಿಲ್ಲ, ಓಡಾಡಿ ಏನಪ್ಪ ಅಂದ್ರೆ ಸೇವಾ ಮಾಡಿದವ್ರನ್ನಷ್ಟೇ ಪ್ರೇಮ ಮಾಡಲಿಲ್ಲ, ಯಾರ ಅನನ್ಯವಾಗಿ ನಂಬ್ಯಾರಲ್ಲ ಅವ್ರನ್ನ ಪ್ರೇಮ. ಹಂಗೆ ನಮ್ಮ ಮಹಾರಾಜರ ಭಕ್ತರೊಳಗೂ ಅಂಥವ್ರು ಹೆಂಗಿದ್ರು ಅಂದ್ರೆ ನಮ್ಮ ಭೀಮಶಾಪಣ್ಣನ ತೊಗೊಂಡ್ರೆ ಅವು ಏನಿದ್ದ ರಟೈಕ ಸಹಿತ ಬರ್ತಿದ್ದಿಲ್ಲ. ಅವು ನಾವೇ ಇಲ್ಲಿ ಮಠದಾಗ ರಟೈಕ ಹಾಕಿಕೊಟ್ರು, ನಾನೇ ಹಾಕಿಕೊಟ್ಟಾವಿದ್ರು ಪಾಟಿಯೊಳಗೆ. ಅಂಥವ್ನು ಮಹಾರಾಜರು ಎಷ್ಟು ಪ್ರೇಮ ಇಡ್ತಂದ್ರೆ ಅಂದ್ರೆ ಒಂದು ದಿವ್ಸ ಇಲ್ಲಿ ಉಗ್ರಾಣಿ ಇಲ್ಲೇ ಇತ್ತು ಅಡುಗೆ ಮನ್ಯಾಗ ನಮ್ಮ ಮಾಮಿ ಏನಂದ್ಲು, ಮಹಾರಾಜನ ಊಟಕ್ಕೆ ಕರ್ಕೊಂಡು ಬಾ ಅಂದ ಕೂಡಲೇ ನಾ ಬಂದೆ. ಸಣ್ಣ ಹುಡುಗಿದ್ದೆ. ಬಂದು ನೋಡಿದ್ರೆ ಏನಿತ್ತಂದ್ರೆ ಭೀಮಶಾಪಣ್ಣ ಭಕ್ರಿ ಮಾಡ್ತಿದ್ದ. ಮಹಾರಾಜರು ತಾಟ್ ಹಾಕ್ಕೊಂಡು ಊಟಕ್ಕೆ ಕೂತಿದ್ರು. ಭೀಮಶಾಪಣ್ಣ ಭಕ್ರಿ ಮಾಡೋದು ಆ ಬಿಸಿ ಬಿಸಿ ಭಕ್ರಿ ಮಹಾರಾಜರು ತಿನ್ಲಿಕ್ಕತ್ತಿರು, ಊಟ ಮಾಡ್ಲಿಕ್ಕತ್ತಿರು. ಅದು ನೋಡಿದ್ದೆ. ಮಹಾರಾಜರ ಮಾಮಿ ಊಟ ಬಾ ಊಟಕ್ಕೆ ಕರ್ಕೊಂಡು ಬಾ. ಇಲ್ಲಪ್ಪ ಇಲ್ಲೇ ಭೀಮಶಾಪಣ್ಣ ಮಾಡಿದ ತಿನ್ಲಿಕ್ಕೆ. ಗಂಡಸು ಮಾಡಿದಂತಹ ಭಕ್ರಿ ಆನಂದದಿಂದ ನಮ್ಮ ಮಹಾರಾಜರು ಕೂತು ಊಟ ಮಾಡೋದು ನಾನು ನೋಡಿದ್ನ ನನಗೆ ಹೆಂಗೆ ಅನಿಸಿಬಿಡ್ತು, ಎಷ್ಟು ಶಿಷ್ಯನ ಮೇಲೆ ಪ್ರೇಮ ಇರಬೇಕು ಆ ಮಹಾರಾಜ. ಈ ಒಂದು ಸ್ಥಿತಿ ಯಾಕೆ ಬಂತಂದ್ರೆ ಭೀಮಶಾಪಣ್ಣ ಹಂಗೆ ನಂಬಿದ. ತನ್ನ ಎಲ್ಲ ಬರೀ 2 ವರ್ಷ ಆಗಿತ್ತು ಅವ್ನ ಲಗ್ನ ಆಗಿ. ಅವ್ನು ಹೆಂಗಾಗ್ತಿತ್ತು ಅಂದ್ರೆ ಸಪ್ತಾಹಕ್ಕೆ ಬಂದ ಮೇಲೆ ಮಹಾರಾಜರು 2 ದಿವಸ ಇದ್ದು ಹೋಗ್ಬೇಕಂತಂದ್ರೆ ಇರಪ್ಪ ಅಂತಿದ್ರು. ಎಲ್ಲರೂ ನಾವು ಹೆಂಗದ ಇವತ್ತೊಂದು ದಿವಸ ಬೇಯಿಸಿದ್ದೇವೆ ನಾವು, ನಾಳೆ ಹೂವಿನ ಕಾರ್ಯಕ್ರಮ ಮುಗಿದ ಮೇಲೆ ನಮಗೆ ಹೆಂಗಾಗ್ತದಂದ್ರೆ ನಾಳೆ ನಾಷ್ಟ ಆದಮೇಲೆ ಮುಂದೆ ಒಂದು ಪ್ರವಚನ ಆಗೋದ್ರಾಗ ನಮ್ಮ ಪರಿಸ್ಥಿತಿ ಆ ಕಡೆ ಹೋಗಿಬಿಟ್ಟಿರ್ತದೆ. ಏನು ಅಷ್ಟು ನಮ್ದು ಆ ಕಡೆ ಹರಿತಿರ್ತದ. ಭೀಮಶಾಪಣ್ಣ ಎಷ್ಟು ಗುರುವಿನ ಮೇಲೆ ಪ್ರೇಮ ಇರಬೇಕು. ಸಪ್ತಾಹ ಮುಗಿದ ಕೂಡಲೇ ಎಲ್ಲರೂ ಹೋಗೋರು, ಯಾಕಂದ್ರೆ ನಮ್ಮಲ್ಲಿ ಪದ್ಧತಿನೇ ಹಂಗಿತ್ತು. ಸಪ್ತಾಹ ಮುಗಿದ ಮೇಲೆ ನಮ್ಮ ಮಹಾರಾಜರು ಯಾರನ್ನೂ ನಿದ್ರಿಸಿ ಕೊಡ್ತಿದ್ದಿಲ್ಲ. ಆಯ್ತಪ್ಪ ಸೇವಾ ಆಯ್ತು, ಛಲೋ ಆಯ್ತು, ಹೋಗ್ರಪ್ಪ ಭಕ್ತಿ ಮಾಡ್ಕೊತಾ ಇರ್ರಿ ಅಂತೇಳಿ ಕಳಿಸಿಬಿಡ್ತಿದ್ರು ಅವರು. ಆದ್ರೆ ಎಲ್ಲರೂ ಹೋದ್ರೆ ಭೀಮಶಾಪಣ್ಣ ಅವನ ಹಿಂಗೆ ಕೈ ಮುಕ್ಕೊಂಡು ಮಹಾರಾಜ ಯಾಕೋ ಭೀಮಶ
2 ದಿವಸ ಇದ್ದವಾಗ ಆಯ್ತು ಇರಪ್ಪ ಅಂತೇಳಿ ಅವು ಇರ್ತಿದ್ದ. ಅದ್ರ ತಿಪ್ಪಣ್ಣ ಹೋಗ್ತಿದ್ದ ಮತ್ತೆ, ಆದ್ರೆ ಭೀಮಶಾಪಣ್ಣ ಇರ್ತಿದ್ದ. ಅಂದ್ರೆ ಮಹಾರಾಜರ ಸಂಘದೊಳಗೆ, ಮಹಾರಾಜರ ಒಂದು ಸಾನ್ನಿಧ್ಯದೊಳಗೆ ಇರುವಂಥ ಈ ಹಂಬಲ ಏನದಲ್ಲ, ಇದು ನಮ್ಮಲ್ಲಿ ಪ್ರಾಪ್ತ ಆಗಬೇಕು. ಆವಾಗ ನಮ್ಮಲ್ಲಿ ಮಹಾರಾಜರು ನಮ್ಮ ಮೇಲೆ ಸಂತೋಷ. ಈ ಪ್ರೇಮ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕಂತ. ಚರ್ಮರಂಗುಲಾಗೆ ರೋಹಿದಾಸ ಸಂಗೆ, ಚರ್ಮರಂಗುಲಾಗೆ ರೋಹಿದಾಸ ಸಂಗೆ, ವಿಧುರಾಜ್ಯ ಮಾಗೆ ಚೆಲೆಬಿ, ವಿಧುರಾಜ್ಯ ಮಾಗೆ ಚೆಲೆಬಿ, ಉಚ್ಚ ನೀಚ ಕಾಯಿ ಚರ್ಮರಂಗುಲಾಗೆ ರೋಹಿದಾಸ ಸಂಗೆ. ರೋಹಿದಾಸ ಅನ್ನುವಂಥ ಭಕ್ತ ಅವ್ ಚರ್ಮ ಇದು ಮಾಡೋ, ಚಪ್ಪಲ್ ಮಾಡೋ ಮಚ್ಚಗಾರ ಅವ. ಅವನ್ ಜೋಡಿ ಕುತ್ಕೊಂಡು ಆ ಚಪ್ಪಲ್ಗಳಿಗೆ ಬಣ್ಣ ಹಚ್ಕೋತ ಕೂಡ್ತಿದ್ದಂತ ಪಾಂಡುರಂಗ. ಎಷ್ಟು ಪ್ರೇಮವ ಭಗವಂತ ಹೆಂಗರ ಪ್ರೇಮ ಮಾಡಿರ್ಬೇಕು. ಚರ್ಮರಂಗುಲಾಗೆ ರೋಹಿದಾಸ ಸಂಗೆ, ವಿಧುರಾಜ್ಯ ಮಗ್ಗೆ ಶೆಲೆ ವಿಣಿ. ವಿದುರನ ಮಗ್ಗದ ಮೇಲೆ ಕೂತ್ಕೊಂಡು ಶೆಲ್ಲೆ ಟೇಕೊತ್ ಕೂತದ. ವಿದು ಅವ ಏನಪ್ಪ ಅಂದ್ರ ಯಾರು ಕಬೀರಾಜ್ಯ ಮಗ್ಗೆ ಶೆಲ್ಲೆ ವಿಣಿ. ಕಬೀರ್ ದಾಸರು ಏನು ಇದು ಮಾಡ್ತಿದ್ರಲ್ಲ, ಆವಾಗ ಬರೇ ರಾಮನ ಧ್ಯಾನದೊಳಗೆ ಅದೇನು ಕೆಲಸ ಆಗ್ತಿದ್ದಿಲ್ಲಂತ. ಅವ್ರವ್ವ ಇನ್ನು ಬಯಸುವುದಾಗ್ತದೆ ಅಂತೇಳಿ ಇವ್ರು ಹಂಗೆ ರಾಮ್ 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 ಅನ್ಕೋತ ಕೂಡ ಅವರು ಆ ದೈವೇ ಸರಿ ಆಗ್ತಿದ್ದಿಲ್ಲ. ಸ್ವತಃ ಪಾಂಡುರಂಗನೇ ಬಂದು ಭಗವಂತ ಬಂದಿನಿ ಅಂತ. ಈ ಒಂದು ಭಾವ ಯಾಕೆ ಈ ಭಗವಂತ ಭಕ್ತರ ಆಳಿನ ಆಳಾಗಿ ದುಡ್ದ ಅಂದ್ರೆ, ಭಕ್ತರ ಅವನು ಹಂಗೆ ನಂಬಿದ್ರು. ಹಿಂಗೆ ನಾವು ನಮ್ಮ ಮಹಾರಾಜರು ನಂಬಿಟ್ಟೇವು ಅಂದ್ರೆ ನಮ್ಮ ಮಹಾರಾಜರೇ ಸರ್ವಸ್ವ ಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನಿನ್ನ ಹೊರತು ಎನಗ ಅನ್ಯರು ಯಾರಿಲ್ಲ. ಈ ಒಂದು ಭಾವ ಬೇಕಂತಾರು. ಗುರು ಮಾತಾ ಪಿತ, ಗುರುಚಿ ದೈವತ, ಗುರು ಮುಕ್ತಿದಾತ ಐಶೇ ಮಾನಿ. ಸಮರ್ಥರಂತಾರೆ ತಂದೆ ನೀನು, ತಾಯಿ ನೀನು. ನಮ್ಮ ಭೀಮಶಾಪಣ್ಣ ಇಲ್ಲಿ ಮಠದಾಗಿದ್ದಾಗ ನಾವು ಸಣ್ಣವರಿದ್ದೆವು. ನಾವು ಉದಯದ ಬರ್ತಿದ್ವಿ. ಯಾರೇ ಬಂದ ಕೂಡಲೇ ಹಾಡ ಹಾಡ್ತೀರೇನ್ರಿ ಅಂದ ಕೂಡಲೇ ಬರೋದಿಲ್ಲ ಭೀಮಸಿ. ನೀ ಹಂಗಾರೆ ನಾ ಒಂದು ಕಲಿಸ್ತೀನಿ ಅಂತೀರೇನ್ರಿ ಅಂತ. ಹೌದಲ್ಲ ಅಂತೀರಿ ಅಂದ್ಕೊ ಅಂತೇವೆ. ಎಲ್ಲರಿಗೂ ಒಂದೇ ಪದ ಕಲಿಸ್ತಿದ್ದಾವ. ಏನು ಕಲಿಸ್ತಿದ್ದಾವ್ರೆ? ತಂದೆ ನೀನು, ತಾಯಿಯು ನೀನು, ನೀನು ತಂದೆ ನೀನು ತಾಯಿ. ಯಾರು ಬರ್ತಾವ್ರು ಇದನ್ನೇ ಕಲಿಸಾವ, ಮತ್ತೊಂದು ಪದನೇ ಹಚ್ತಿದಿಲ್ಲ. ಯಾಕೆ ಇದನ್ನೇ ಕಲಿಸ್ತಿದ್ದ ಅಂದ್ರ ಅವ ಹಂಗೆ ನಮ್ಮ ಮಹಾರಾಜನ ತಂದೆ ತಾಯಿ ಎಲ್ಲ ನೀನೇ ಅಂತ ನಂಬಿಟ್ಟಿದ್ದ. ಬಂಧು ನೀನು, ಬಳಗವು ನೀನು, ಬಂಧು ನೀನು, ಬಳಗವು ನೀನು, ತಂದೆ ನೀನು, ತಾಯಿಯು ನೀನು, ನೀನು ತಂದೆ ನೀನು. ಎನ್ನವರ ತುಯನ ಗಣ್ಯರು ಯಾರಿಲ್ಲ, ನಿನ್ನವರ ತುಯನ ಗಣ್ಯರು ಯಾರಿಲ್ಲ. ಮನ್ನಿಸಿ ಕಾಯನ್ನ ಅವಗುಣಗಳನ್ನು, ಮನ್ನಿಸಿ ಕಾಯನ್ನ ಅವಗುಣಗಳನ್ನು. ಕೂಡಲ ಸಂಗ ನೀನು, ತಂದೆ ನೀನು, ತಾಯಿ. ಈ ಒಂದು ಸರ್ವಸ್ವವು ನನ್ನ ಗುರು ಅಂತೇಳಿ ಒಂದು ನಂಬಿಕೆ ಯಾರಂತಲ್ಲಿ ಹುಟ್ಟದಲ್ಲ, ಆ ಒಂದು ಅನನ್ಯತಾ ನಮ್ಮಲ್ಲಿ ಪ್ರಾಪ್ತ ಆಯ್ತು ಅಂದ್ರೆ ಸದ್ಗುರುಗಳು ಸಂತೋಷಗೊಂಡು ಬಿಡ್ತಾರೆ. ಆ ಸದ್ಗುರುಗಳ ಸಂತೋಷಗೊಂಡಾಗ ನಮಗೆ ಏನಾಗಿಬಿಡ್ತದೆ ಅಂದ್ರೆ, ಆ ನನ್ನ ಗುರುನಾಥ ಎಲ್ಲರಲ್ಲಿ ಇದ್ದಾನಂತ ಭಾವ ನಿರ್ಮಾಣ ಆಗುತ್ತೆ. ಎಲ್ಲರಂತಲ್ಲಿಯೂ ಸಣ್ಣವರು, ಈಗ ದೊಡ್ಡವರು, ಹೆಣ್ಣು ಗಂಡು ಎಲ್ಲರಲ್ಲಿಯೂ ನನ್ನ ಗುರುನಾಥ ಇದ್ದಾನಂತ ಯಾವಾಗ ಒಂದು ಭಾವ ನಿರ್ಮಾಣ ಆಗ್ತದೆ, ಆ ಒಂದು ಯಾವ ದೃಷ್ಟಿ ನಮ್ಮಲ್ಲಿ ಪರಿವರ್ತನೆ ಆಗ್ತದೆ, ಆವಾಗ ಸದ್ಗುರುಗಳ ಕೃಪಾ ನಮಗಾಗ್ತದೆ. ಸದ್ಗುರುಗಳ ಕೃಪಾ ಆದ್ರೆ ಮಾತ್ರ
ಈ ಪರಮಾರ್ಥದೊಳಗಿನ ಮುಂದಿನ ಮೆಟ್ಟಲು ನಮಗೆ ಗೊತ್ತಾಗ್ತವ. ಅದಕ್ಕೆ ಇವತ್ತಿನ ದಿವಸ ಜ್ಞಾನೇಶ್ವರ ಮಾವುಲಿಯವರ ಒಂದು ಅಭಂಗ ನಾವು ಯಾಕೆ ತೊಗೊಂಡೇವು ಅಂದ್ರೆ ಮಾವುಲಿಯವರನ್ನು ಆಹ್ವಾನ ಮಾಡಿಕೊಂಡು ಅವರಂದರು, ಜಾಣೀವ ನೇಣೀವ ಭಗವಂತಿನಾಯಿ ಉಚ್ಚಾರಿಣಿ ಪಾಯಿ ಮೋಕ್ಷ ಸದಾ ಹರಿಮುಖೇ ಮಣ ಪುಣ್ಯಾಚಿ ಗಣನ ಕೋಣಕರಿ. ನೀವು ಯಾವಾಗಲೂ ನಾಮಸ್ಮರಣೆ ಮಾಡ್ಕೊರಿ ಇರ್ರಿಪ್ಪ. ನಿಮಗೆ ಏನು ಬೇಕಾಗ್ಯದಲ್ಲ, ನನಗೆ ಏನು ಬೇಕಾಗ್ಯದ ಅದನ್ನು ನಾನೇ ನಿಮ್ಮಲ್ಲಿ ತಯಾರಿ ಮಾಡ್ತೀನಂತಾರೆ. ನಾವೇನು ಯಾವುದನ್ನು ಬಿಡಿದು ಬೇಡ, ಯಾವುದನ್ನು ಹಿಡಿದು ಬೇಡ. ಜ್ಞಾನೇಶ್ವರ ಮಾವುಲಿಯವರು ಒಂದು ಅಭಂಗನಾಗಿ ಹೇಳ್ತಾರೆ, ನಾಹಿ ಪುಣ್ಯಾಚಿ ಗಣನ ನಾಹಿ ಪಾಪಾಚಿ ಟೋಚಣಿ. ನೀನು ಪಾಪದ ಬಗ್ಗೆ ಪಾಪ ನನ್ನ ಕೈಯಿಂದ ಆತಂತ ತ್ರಾಸನೂ ಮಾಡ್ಕೋಬೇಡ, ಪುಣ್ಯ ಭಾಳ ಮಾಡಿದ್ದೆ ಅಂತೇಳಿ ಅದು ಲೆಕ್ಕನೂ ಇಡಬೇಡ ಅಂತಾರೆ. ನಾವು ಪುಣ್ಯ ಮಾಡಿದ್ದು ಲೆಕ್ಕ ಇಡ್ತೇವೆ, ಪುಣ್ಯನೂ ಲೆಕ್ಕ ಇಡಬೇಡ, ಪಾಪನೂ ಲೆಕ್ಕ ಇಡಬೇಡ. ನೀ ಏನು ತಲೆನೇ ಕೆಡಿಸ್ಕೋಬೇಡ, ನಿನ್ನನ್ನು ನಂಬಿಟ್ಟಿನಿ, ತೇಲಿಸು ಇಲ್ಲ ಮುಳುಗಿಸು, ನಿನ್ನ ಪಾಲಿಗೆ ಬಿದ್ದೆನೋ ಪರಮ ಕೃಪಾಳು. ಈ ಒಂದು ಭಾವ ನಮ್ಮಲ್ಲಿ ನಿರ್ಮಾಣ ಆಗೋದಕ್ಕೆ ಸಶಿಷ್ಯತ್ವ ಅಂತಾರ. ಈ ಒಂದು ಭಾವ ನಾವು ನಿರ್ಮಾಣ ಮಾಡ್ಕೋ ಸಂಬಂಧ ಸತ್ತಾಗಿ ಬರಬೇಕಾಗ್ಯದ. ನಿನ್ನ ಪ್ರಸನ್ನ ಅವ್ರು ಹೇಳೋದಾಗಲಿ, ನಿನ್ನೆ ಆಮೇಲೆ ಸಮರ್ಥ ಗುರುಕೃಪಾ ಏಕನಾಥ್ ಮಹಾರಾಜರ ಅಭಂಗದ ಹೇಳೋದಾಗಲಿ, ಇವತ್ತು ಉದಯ ಹೇಳಿದ್ದಾಗಲಿ, ಏನು ಬೇಕಾಗ್ಯದಂದ್ರೆ ಎಲ್ಲ ಕಡೆ ಸದ್ಗುರುನಾಥನನ್ನು ನಾವು ಕಾಣಬೇಕಾಗ್ಯದ. ಸಪ್ತಾಹಕ್ಕೆ ಬಂದು ಇದನ್ನು ಕಲ್ಕೋಬೇಕು. ಪ್ರತಿಯೊಬ್ಬರ ಅಂತರಂಗ ಎಷ್ಟೆಷ್ಟು ವಿಶಾಲದ, ಎಷ್ಟೆಷ್ಟು ಪ್ರೇಮಳದ, ಎಷ್ಟೆಷ್ಟು ಸಾತ್ವಿಕತೆಯಿಂದ ತುಂಬ್ಯದ, ಎಷ್ಟೆಷ್ಟು ಅನನ್ಯತಾ ಅವರಂತೆಲ್ಲಿ ಸದ್ಗುರುಗಳ ಒಂದು ಮ್ಯಾಲಿನ ಭಕ್ತಿ ನಾವು ನೋಡ್ಕೊಂಡು ಕಲ್ಕೊಂಡು ಅದನ್ನು ನಾವು ಏನಪ್ಪ ಅಂದ್ರೆ ಧಾರಣ ಮಾಡ್ಕೊಂಡು ಹೋಗೋ ಸಂಬಂಧ ಮಹಾರಾಜರ ಸಪ್ತಾಹಗಳನ್ನು ಹಾಕಿಕೊಟ್ಟಾರ. ಅದಕ್ಕೆ ನೀವುಗಳೆಲ್ಲ ಇವತ್ತಿನ ಇನ್ನು ಮುಂದಿನ ದಿನಮಾನದೊಳಗೆ, ಯಾಕಂದ್ರೆ ಈಗ ಜವಾಬ್ದಾರಿ ಭಾಳ ಅದ. ಎಷ್ಟು ದಿವಸ ನಾನಾ ಸಾಹೇಬರಿದ್ದರು, ನಮಗೇನು ಅನಿಸತ್ತಿದ್ದಿಲ್ಲ. ಮಹಾರಾಜರು ದೇಹ ಬಿಟ್ಟ ಮೇಲೆ ಹಂಗಪ್ಪ ಅಂತ ಅನಿಸೇ ಇಲ್ಲ, ಯಾಕಂದ್ರೆ ಅದೇ ಒಂದು ಇದ್ರ ಪ್ರಕಾರ ಅವ್ರು ನಡೆಸ್ಕೊತ ಬಂದಿದ್ರು. ಈಗೇನದಲ್ಲ, ಈಗ ನಾವೆಲ್ಲರೂ ಆ ಒಂದು ಗುಣವನ್ನು ಅಳವಡಿಸ್ಕೊಂಡೇವಂದ್ರೆ ಒಬ್ರಿಗೊಬ್ರು ಅಷ್ಟೊಂದು ಭಾವ ತುಂಬಿ ಪ್ರೇಮದಿಂದ ನಾವು ಏನಪ್ಪ ಅಂದ್ರೆ ಇದ್ರಾಗ ಮುಂದುವರೆದೇವಂದ್ರೆ ಮಹಾರಾಜರಿಗೆ ಸಂತೋಷ ಆಗ್ತದೆ. ಮಹಾರಾಜರ ಸಂತೋಷ ಆದಾಗ ಮಾತ್ರ ಉತ್ತರೋತ್ತರ ಭಕ್ತಿ ಕಾರ್ಯ ನಡೀತಾವ ಅನ್ನುವಂಥ ಮಾತು ಹೇಳ್ಕೊತ ಮಾವುಲಿಯವ್ರ ಕೊನೆ ಚರಣದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ, ಹರಿ ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ, ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ. ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ, ಮಾಡೆ ವ್ಯಾಸಾಚಿ ಯಾಕೋಣ, ಜ್ಞಾನದೇವ. ವ್ಯಾಸ ಮಹರ್ಷಿಗಳು ತಮ್ಮ ಭಾಗವತಗಳಿಗೆ ಏನು ಹೇಳ್ತಾರ, ಆ ವ್ಯಾಸಾಚ್ಯ ಹಾಕೋಣ ಅಂದ್ರೆ ವ್ಯಾಸ ಮಹರ್ಷಿಗಳು ಏನು ಬರೀತಾರ, ಇಂಥ ದ್ವಾರಕೇಚಾರಾಣ, ದ್ವಾರಕದ ಅಧಿಪತಿಯಾದಂಥ ಶ್ರೀಕೃಷ್ಣ ವನವಾಸದಾಗ ಅಡವ್ಯಾಗ ಪಾಂಡವ್ರ ಬೆನ್ನಂತೆ ಅಡ್ಡಾಡಿದ. ಯಾಕೆ ಅಡ್ಡಾಡಿದ ಅಂದ್ರೆ ಪಾಂಡವರು ಕೃಷ್ಣ ಅವರ ರೋಮ ಕೃಷ್ಣನ ಅವರು ನಾಮಸ್ಮರಣೆ ಮಾಡ್ತಿದ್ರಂತೇಳಿ ಅವರು ಅಡವ್ಯಾಗಿದ್ರು ಬೆನ್ನ ಹತ್ತಿದ. ಅರ್ಗಿನ ಮನೆಯೊಳಗೆ ಅವ್ರನ್ನ ಉರಿ ಹಚ್ಚಿದ್ರು ಸಹಿತ ಅವ್ರನ್ನ ಪಾರು ಮಾಡಿದ. ಹೀಗೆ ಪರೋಪರಿಯಾಗಿ ತನ್ನ ಭಕ್ತರನ್ನು ಕಾಯುವಂಥ ಕಾರ್ಯ ವ್ಯಾಸರು ಬರೆದಂಥ ಭಾಗವತ್ನಾಗ ಗೊತ್ತಾಗ್ತದ ಅನ್ನೋ ಮಾತನೇ ಮಾವುಲಿ ಅವ್ರು ಏನಂದ್ರು, ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ, ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ. ದ್ವಾರಕೇಚರಾಣ ಪಾಂಡವ ಘರಿ, ದ್ವಾರಕೇಚರಾಣ ಪಾಂಡವ ಘರಿ, ಪಾಂಡವ ಘರಿ, ಪಾಂಡವ ಘರಿ. ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ, ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ, ಜ್ಞಾನದೇವ ಮಾಡೆ ವ್ಯಾಸಾಚಿ ಯಾಕೋಣ. ಪಾಂಡವ ಘರಿ
अकल्पायुष्वावी तयाकुळा माझ्या सकळा हरीच्या दाचा कल्पनेचे बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणे तया असावे कल्याण जामुक निदान पांडुरंग कुंडली गवतार विठ्ठल पार्वती पतेश्वर राजाधिराज सद्गुरुनाथ महाराज ಜಯ ಶ್ರೀ ಇಲ್ಲಿಯವರೆಗೆ ಮಾವುಲಿಯವರ ಒಂದು ಅಭಂಗ, ಮಾವುಲಿಯವರ ಒಂದು ಜ್ಞಾನೇಶ್ವರಿಯೊಳಗಿನ ಓವಿ ಇವುಗಳನ್ನು ಆಧಾರ ಇಟ್ಟುಕೊಂಡು ನಮಗೇನು ತಿಳ್ಕೊಂಡೆವು ಅಂದ್ರೆ ಹೆಂಗೆ ಕಬ್ಬ ತನ್ನನ್ನು ನೀರು ಉಣಿಸಿ ಬೆಳೆಸಿದವರಿಗೆ ಅಷ್ಟೇ ಸಿಹಿ ಕೊಟ್ಟು ಗಾಣಕ್ಕೆ ಹಾಕಿದವ್ರಿಗೆ ಕಹಿ ಏನು ಕೊಡೋದಿಲ್ಲ, ಎಲ್ಲರಿಗೂ ಒಂದೇ ರೀತಿ ಸಿಹಿಯನ್ನೇ ಕೊಡ್ತದಲ್ಲ. ಹಂಗೆ ನೀವು ಶಿಷ್ಯರು ಏನಿದ್ದೀರಿ, ನೀವು ಸಶಿಷ್ಯರು ಏನಿದ್ದೀರಿ, ನೀವು ಸದ್ಗುರುಗಳ ಒಂದು ಸಾಂಪ್ರದಾಯಿಕ ಭದ್ರಾಗಿ ಏನು ನೀವು ನಡೀಲಿಕ್ಕೆ ಇರ್ತಿರಲ್ಲ, ನೀವು ಆ ಕಬ್ಬಿನಗತೆ ಆಗ್ರಿ ಅಂತಾರೆ. ಕಬ್ಬಿನಗತೆ ಎಲ್ಲರಿಗೂ ಏನಪ್ಪ ಅಂದ್ರೆ ನೀವು ಪ್ರೇಮದಿಂದ ಎಲ್ಲರನ್ನೂ ಏನಪ್ಪ ಅಂದ್ರೆ ಪ್ರೇಮದಿಂದ ಆದರದಿಂದ ನೀವು ಇವ್ರು ನನ್ನ ಗುರುವಿನ ರೂಪನ್ಯಾಗ ನಾ ಅವ್ರನ್ನ ಕಾಣ್ಲಿಕ್ಕತ್ತೀನಿ ಅಂಥೇಳಿ ಅಕಸ್ಮಾತ್ ನಮ್ಮಲ್ಲಿ ಈ ಒಂದು ಭಾವ ನಿರ್ಮಾಣ ಆತು ಅಂದ್ರೆ ನಿಶ್ಚಿತವಾಗಿಯೂ ಸದ್ಗುರುಗಳು ಸಂತೋಷಗೊಳ್ತಾರೆ. ಸದ್ಗುರುಗಳು ಕೃಪಾ ನಮ್ಮ ಮೇಲೆ ಆಗ್ತದೆ. ಉತ್ತರೋತ್ತರ ಭಕ್ತಿ ಇನ್ನೂ ಹಂಗೆ ಏನಪ್ಪ ಅಂದ್ರೆ ಈಗ ಹೆಂಗೆ 48 ವರ್ಷಗಟ್ಲೆ ಹೆಂಗೆ ಒಂದೇ ರೀತಿ ಬಂದದ, ಇದಕ್ಕಿಂತ ಉತ್ತರೋತ್ತರ ಭಕ್ತಿ ಬೆಳೆಯುವಂಥ ಒಂದು ಕಾರ್ಯ ಸಮರ್ಥರು ನಮಗಂದ ನಮ್ಮೆಲ್ಲರ ಒಳಗೆ ನಿಂದುಕೊಂಡು ಮಾಡ್ತಾರೆ. ಅಂಥ ಒಂದು ಪ್ರೇಮಳ ಸ್ವಭಾವ ನಮ್ಮದು ನಿಮ್ಮದು ಆಗಲಿ, ಆಚಾರಶೀಲ ಪ್ರವೃತ್ತಿ ನಮ್ಮಂತೆಲ್ಲ ಆಗಲಿ, ವಿರಕ್ತಿ ನಮ್ಮಲ್ಲಿ ಮೈಗೂಡಲಿ, ಇಷ್ಟೆಲ್ಲ ನಮ್ಮಲ್ಲಿ ಆತು ಅಂದ್ರೆ ಸಮರ್ಥರ ಕೃಪೆಗೆ ನಾವು ನೀವು ಪಾತ್ರ ಆಗ್ತೀವಿ ಅಂತ ಹೇಳ್ಕೊತ ನನ್ನ ವಾಣಿಗೆ ರಾಜಾಧಿರಾಜ ಸದ್ಗುರು ಮಹಾರಾಜ್ ಕಿ ಜೈ ಶ್ರೀ ಗುರುದೇವ.